ಭೀಕರ ಬರಕ್ಕೆ ಕಬ್ಬು ಬೆಳೆಗಾರರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ನೀರಿಲ್ಲದೆ ಸಾಲ ಸೋಲ ಮಾಡಿದ ಕಬ್ಬು ಸಂಪೂರ್ಣವಾಗಿ ಒಣಗಿದ್ದು ರೈತರನ್ನ ಆತಂಕಕ್ಕೆ ದೂಡಿದೆ. ಜಿಲ್ಲೆಯಾದ್ಯಂತ 50% ಕಬ್ಬು ಒಣಗಿದ್ದು ಇದೀಗ ಪರಿಹಾರಕ್ಕಾಗಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲೇರಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಸದಾ ಒಂದಿಲ್ಲೊಂದು ಸಮಸ್ಯೆ ಅನುಭವಿಸುತ್ತಿರುವ ಕಬ್ಬು ಬೆಳೆಗಾರರು ಈ ಬಾರಿ ವರುಣನ ಅವಕೃಪೆ ಶಾಪವಾಗಿ ಪರಿಣಮಿಸಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಅಸಮರ್ಪಕ ಮಳೆಯಿಂದಾಗಿ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯಲ್ಲಿ 5,000 ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದ್ದು ಅದರಲ್ಲಿ ನೀರಿಲ್ಲದೆ 50% ಕಬ್ಬು ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಭೀಕರ ಬರದಿಂದಾಗಿ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದು ಸಾಲ ಸೋಲ ಮಾಡಿ ಬೆಳೆದ ಕಬ್ಬು ಬೆಳೆ ಸಂಪೂರ್ಣವಾಗಿ ಒಣಗಿದ್ದು ರೈತರು ಬೆಳೆ ವಿಮೆ ಬದಲು SDRF ಹಣದಲ್ಲಿ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಒಂದು ರೈತರ ಸಮಸ್ಯೆಗೆ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅಂತಂದು ಅದರಲ್ಲೂ ನಾವು ನೋಡ್ತಿರೋ ಹಾಗೆ ಈಗ ಕಬ್ಬಿನ ಬೆಳೆಗಾರರ ಸಮಸ್ಯೆ ಇದೆ. ಇಲ್ಲಿ ಸುಮಾರು 5,000 ಎಕರೆಗಿಂತ ಜಾಸ್ತಿ ಕಬ್ಬು ಬೆಳೀತಾರೆ. ಅದರಲ್ಲಿ 2,500 ಎಕರೆ ಸಂಪೂರ್ಣ ಒಣಗೋಗ್ಬಿಟ್ಟು ರೈತರು ಇವತ್ತು ಬೀದಿ ಪಾಲಾಗಿದ್ದಾರೆ. ಅದು ಯಾಕೆ ಒಣಗೋಗಿದೆ ಅಂತಂದರೆ ಒಂದು ನೀರು ಇಲ್ಲದೆ ಇರೋದು, ಇನ್ನೊಂದು ಅತಿಯಾದ ಬಿಸಿಲು ಬಂದಿರೋದು. ಸೊ ಇದೆಲ್ಲ ಪ್ರಕೃತಿ ವಿಕೋಪ ಅಂತ ಏನು ಹೇಳ್ತೀವಿ ಆ ಒಂದು ಕೆಟಗರಿಗೆ ಬರ್ತದೆ. ಸೊ ಇದನ್ನು ನಾವು ಬೆಳೆ ವಿಮೆಗೆ ಪರಿಗಣಿಸೋದಕ್ಕಿಂತ ಹೆಚ್ಚಾಗಿ ಇಮಿಡಿಯೇಟ್ ಕಾಂಪನ್ಸೇಷನ್ ಕೊಡಬೇಕು. ಅದರಲ್ಲಿ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಅಂದರೆ ಡಿಸಾಸ್ಟರ್ ಅಂತಂದು ಕನ್ಸಿಡರ್ ಮಾಡಬೇಕು ಇದನ್ನು. ಸೊ ಬರಗಾಲಕ್ಕೆ ತುತ್ತಾಗಿರುವಂಥ ಒಂದು ಪ್ರಕ್ರಿಯೆ ಅಂತಂದು. ಸೊ SDRF DC ಅವರ ಡಿಸ್ಕ್ರಿಷನಲ್ಲಿ ಬರುತ್ತೆ. ಸೊ ಅದರಲ್ಲಿ ಏನು ಫಂಡ್ ಇರ್ತದಲ್ಲ ಅದನ್ನು ರೈತರಿಗೆ ಇಮಿಡಿಯೇಟಾಗಿ ಅವರು ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸೊ ಇವತ್ತು ನಾವು ಬಂದಿದ್ವಿ, DC ಅವರು ಸಿಗಲಿಲ್ಲ ನಮಗೆ. ಸೊ DC ಅವರು ಏನೋ BCನಲ್ಲಿ ಇದ್ದಾರಂತೆ. ಒಂದು 2 ನಿಮಿಷ ಹೊರಗೆ ಬಂದುಬಿಟ್ಟು, ಯಾಕಂದರೆ ರೈತರ ಸಮಸ್ಯೆ ಸುಮ್ಮನೆ ನಾವು ಏನಂತೀವಿ ಒಂದು ಲಘುವಾಗಿ ತಗೊಳ್ಳೋಂಥದ್ದಲ್ಲ, ಅದು ಕಾಟಾಚಾರಕ್ಕೆ ಅಂತಂದಲ್ಲ. ಬಂದು ಅದನ್ನು ಸೀರಿಯಸ್ ಆಗಿ ಪರಿಗಣಿಸಿ ಆ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತೀವಿ ಅನ್ನೋ ಭರವಸೆ ಜೊತೆಗೆ ಅದರಲ್ಲಿ ಪ್ರೋಆ್ಯಕ್ಟಿವ್ ಆಗಿ ಒಂದು ಸ್ಪಂದಿಸುವಂಥ ಕೆಲಸ ಮಾಡಬೇಕಿತ್ತು. ಈಗ ಮನವಿ ಕೊಟ್ಟು ಬಂದಿದ್ದೀವಿ. ಈಗ ಇಲ್ಲಿ ಇವರ ಸಹಯೋಗದೊಂದಿಗೆ ನಮ್ಮದೊಂದು ಟೀಮ್ ಇರ್ತದೆ, ಸ್ವಾಭಿಮಾನ ಬಳಗ ಅಂತಂದು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದೀವಿ ಅಂತಂದರೆ, ಬರದಿಂದಾಗಿ ಅಡಿಕೆ ತೋಟಗಳು ಒಣಗುತ್ತಿದ್ದು ಮಕ್ಕಳಂತೆ ಸಾಕಿದ ಅಡಿಕೆ ತೋಟಗಳು ಒಣಗುತ್ತಿವೆ. ಇದರ ಜೊತೆಗೆ ಕಳಪೆ ಬೀಜದ ಹಾವಳಿ, ರಸಗೊಬ್ಬರ ಸರಿಯಾಗಿ ವಿತರಣೆಯಾಗದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಅಧಿಕಾರಿಗಳು ರೈತರ ಸಮಸ್ಯೆಯನ್ನ ಕಾಟಾಚಾರಕ್ಕೆ ತೆಗೆದುಕೊಳ್ಳದೆ ಅವರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ಸ್ವಾಭಿಮಾನ ಬಳಗ ನೀಡಿದೆ. ಈ ಅಡಿಕೆ ಒಂದು ಸುಮಾರು 7-8 ವರ್ಷದಿಂದ ಬೆಳೆದು ನಿಂತರ ಗಿಡಗಳು ಒಣಗೋಗಿ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬೆಳೆದಿದ್ದಾರಲ್ಲಿ ಅಂತರ್ಜಲ ಕುಸಿತ ಆಗಿದೆ. ಏನು ಕಾಣಿಸ್ತಿದೆ ಅಂತಂದರೆ ಸೀರಿಯಸ್ನೆಸ್ ಕಾಣಿಸ್ತಾ ಇಲ್ಲ ಇಲ್ಲಿ. ಅಂದರೆ ಒಂದು ಲ್ಯಾಕ್ ಆಫ್ ಸೀರಿಯಸ್ನೆಸ್. ಅಲ್ಲಿ ಹಳ್ಳಿಗಳಿಗೆ ಹೋಗಿ ರೈತರ ಸಮಸ್ಯೆಗಳನ್ನ ಆಲಿಸುವಂಥದ್ದು. ಇಲ್ಲಿ ರೈತರುಗಳು ಬಂದಪ್ಪ ಅಂದರೆ ದಿನ ಪೂರ್ತಿ ಕಾಯಬೇಕು, ತಿಂಗಳು ಪೂರ್ತಿ ಕಾಯಬೇಕು. ಅವರಿಗೊಂದು ಸ್ಪಂದಿಸುವಂಥ ಒಂದು ಮನಸ್ಥಿತಿ ಇಲ್ಲ ಇಲ್ಲಿ. ಸೊ ಹಾಗಾಗಿ ಅದಕ್ಕೆ ನೀವು ಇಮಿಡಿಯೇಟಾಗಿ ಪ್ರೊಯಾಕ್ಟ್, ಯಾಕಂದರೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಭವನ ಕಟ್ಟಿದ್ದಾರೆ ಇಲ್ಲಿ. ಇವೆಲ್ಲ ಆ ಕಡೆ ಈ ಕಡೆ 3 ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಲ್ಲಿ. ಇದು ಜನಗಳಿಗೋಸ್ಕರ ಅಂತಾರದು, ಸಾರ್ವಜನಿಕರಿಗೆ, ಪಬ್ಲಿಕ್ಕಿಗೆ ಇರೋಂಥದ್ದು. ಸೊ ಇಲ್ಲಿ ಅವ್ರು ಮೋಸ್ಟ್ ಆಫ್ ದ ಟೈಮು ದೊಡ್ಡ ದೊಡ್ಡ ಲೀಡರ್ ಜೊತೆ ಮೀಟಿಂಗಲ್ಲಿ ಪ್ರೋಟೋಕಾಲಲ್ಲಿ ಹೋಗುತ್ತೆ. ಸೊ ಅದು ಬಿಟ್ಟು ನಮ್ಮ ಜನಸಾಮಾನ್ಯರ ಜೊತೆ ಸಮಯ ಕಳಿಬೇಕು. ಜೊತೆಗೆ ಈ ರೈತರುಗಳನ್ನ, ಮುಖಂಡರನ್ನಷ್ಟೇ ಅಲ್ಲ, ಸಾಮಾನ್ಯ ರೈತರನ್ನ ಕರೆಸ್ಬಿಟ್ಟು ಅದಕ್ಕೆ ಒಂದು ಪರಿಹಾರ ಕೊಡಬೇಕು, ಇಮಿಡಿಯೇಟಾಗಿ ಆಗಬೇಕು. ಅದನ್ನು ನಾವು ಮುಂದಿನ ದಿನದಲ್ಲಿ ಒಂದು ಫಾಲೋ ಅಪ್ ಮಾಡಿ ಮಾಡಿಸ್ತೇವೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ಜಿಲ್ಲೆಯಲ್ಲಿ ಕಳಪೆ ಬೀಜದ ಹಾವಳಿ, ರಸಗೊಬ್ಬರದ ಹಾವಳಿ ಇದೆ. ಅದನ್ನು ಕೂಡ ಸರಿಯಾಗಿ ವಿತರಣೆ ಆಗ್ತಿಲ್ಲ ಅಂತಂದು ಎಲ್ಲ ಕಡೆ ಕಂಪ್ಲೇಂಟ್ ಬರ್ತಾ ಇದೆ. ಸೊ ಅವ್ರ ಪರವಾಗಿ ನಾವು ವಿನಯ್ ಕುಮಾರ್ ಸ್ವಾಭಿಮಾನಿ ಬಳಗ ಒಂದೇನಿದೆ ಬಂದು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ ಅಂತಂದು ಮನವಿ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಕಬ್ಬು ಬೆಳೆ ಕಳೆದುಕೊಂಡು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಬೇಕೆಂಬುದು ಕಬ್ಬು ಬೆಳೆಗಾರರ ಒತ್ತಾಯವಾಗಿದೆ.